ಮಿರಾಯ್ ಈ ಮೂವಿ ಅನೌನ್ಸ್ ಆದಾಗಿಂದಾನು ನನಗೆ ಹೆವಿ ಎಕ್ಸ್ಪೆಕ್ಟೇಷನ್ ಇತ್ತು ಗುರು. ಯಾಕಂದ್ರೆ ತೇಜ ಸಜ್ಜಾ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ರೀಸೆಂಟ್ ಟೈಮ್ಸ್ ಅಲ್ಲಿ ಸೈಕ್ ಆಗೈತೆ ಗುರು. ಲಾಸ್ಟ್ ಟೈಮ್ ಹನುಮಾನ್ ಮೂವಿ ಯಾವ ಲೆವೆಲ್ ಬ್ಲಾಕ್ ಬಾಸ್ಟರ್ ಆಗಿತ್ತು ಅಂತ ನಾನೇನು ಹೇಳ್ಬೇಕಾಗಿಲ್ಲ. ಸೊ ಈ ವರ್ಷನು ಅದೇ ತರ ಮೈಥಾಲಜಿಕಲ್ ಥೀಮ್ ಇಟ್ಕೊಂಡು ಬರ್ತಾ ಇದ್ರು. ಇನ್ನ ಟೀಸರ್ ಮತ್ತೆ ಟ್ರೈಲರ್ಗಳು ನೋಡಾದ್ಮೇಲೆ ಏನೋ ಒಂಥರ ಹೊಸ್ದಾಗಿ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇತ್ತು. ಇನ್ನ ಟ್ರೈಲರ್ ಅಲ್ಲಿ ತೋರಿಸಿರಂಗೆ ಲಾಸ್ಟ್ ಬಿಟ್ಟಲ್ಲಿ ರಾಮ ಅವ್ರ ಎಂಟ್ರಿ ಈ ಮೂವಿಗೆ ಹೈಲೈಟ್ ಗುರು. ಜನಗಳು ಈ ಒಂದು ಪರ್ಟಿಕ್ಯುಲರ್ ಶಾಟ್ ನೋಡಾದ್ಮೇಲೆ ಮೂವಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಗುರು. ಅಷ್ಟೆಲ್ಲ ಹೈಪ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋ ಈ ಮೂವಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ ಗುರು. ಇನ್ನು ಸ್ಟೋರಿ ವಿಷಯಕ್ಕೆ ಬಂದರೆ, ಕಳಿಂಗ ವಾರ ಆದಮೇಲೆ ಅಶೋಕ ಅವರು ತಮ್ಮ ಒಂದು ಶಕ್ತಿಗಳನ್ನ ಒಂದು 9 ಬುಕ್ಗಳಲ್ಲಿ ಇಟ್ಟು ಅದಕ್ಕೆ ಪರ್ಟಿಕ್ಯುಲರ್ ಆಗಿ 9 ಜನನ್ನ ಅಪಾಯಿಂಟ್ ಮಾಡಿಬಿಟ್ಟು ಆ ಬುಕ್ಗಳನ್ನ ರಕ್ಷಿಸಕ್ಕೆ ಬಿಡ್ತಾನೆ ಗುರು. ಈ ಕಡೆ ಆ ಬುಕ್ಗಳನ್ನ ದೇಪಕ್ಕೆ ಬ್ಲ್ಯಾಕ್ ಸ್ಪ್ಯಾಡ್ ಅಂತ ಒಬ್ಬ ಸೈಕ್ ನನ್ನ ಮಗ ಟ್ರೈ ಮಾಡ್ತಾ ಇರ್ತಾರೆ ಗುರು. ಈ ಒಂದು ಪ್ರೋಸೆಸ್ ಅಲ್ಲಿ ಹೀರೋ ಆದ ವೇದ ಯಾವ ರೀತಿ ಇನ್ವಾಲ್ವ್ ಆದ, ಅಸ್ಲಿಗೆ ಮಿರಾಯ್ನ ಬ್ಯಾಕ್ ಸ್ಟೋರಿ ಏನು ಅನ್ನೋದೇ ಸ್ಟೋರಿ ಗುರು. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇದ್ರೂ ಹೋಗ್ತಾ ಹೋಗ್ತಾ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಸ್ಲೋ ಆದ್ರೂ ಕ್ಲೈಮ್ಯಾಕ್ಸ್ ಅಲ್ಲಿ ಎತ್ಕೊಬಿಡ್ತಾನೆ ಗುರು. ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂತಾನು ಸೈಕ್ ಅಂದ್ರೆ ಸೈಕ್ ಗುರು. ಇನ್ನ ವಿಜುವಲ್ಸ್ ಕಂತೂ ಹೆಸರಿಡಬೇಕಾಗಿಲ್ಲ ಗುರು. ಯಾಕಂದ್ರೆ 60 crores ಅಲ್ಲಿ 600 crores ವರ್ತ್ VFX ಮಾಡವ್ರೆ ಗುರು. ಮೂವಿಗೆ ಇನ್ನೊಂದು ಪ್ಲಸ್ ಆಗಿದ್ದು ಏನು ಅಂದ್ರೆ, ಡೈರೆಕ್ಟರ್ ಕಾರ್ತಿಕ್ ಅವರು ಈ ಮೂವಿಯ ಸಿನಿಮಾಟೋಗ್ರಾಫರ್. ಅದರಿಂದನೇ ಅವರ ವಿಷನ್ ನ ಸ್ಕ್ರೀನ್ ಮೇಲೆ ಕ್ಲೀನ್ ಆಗಿ ಪ್ರೆಸೆಂಟ್ ಮಾಡವ್ರೆ ಗುರು. ಇನ್ನ ಮಂಚು ಮನೋಜ್ ಅವರು ವಿಲನ್ ಆಗಿ ಸಖತ್ತಾಗಿ ಸೆಟ್ ಆಗೋರೆ ಗುರು. ಅವ್ರ ಸ್ಕ್ರೀನ್ ಪ್ರೆಸೆಂಟ್ ಅಂತೂ ಸೈಕ್ ಗುರು. ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ಏನೋ ಒಂಥರ ಭಯ ಸೃಷ್ಟಿ ಆಗುತ್ತೆ ಗುರು. ಅವರ ಬೇಸ್ ವಾಯ್ಸು ಮತ್ತೆ ಕ್ಯಾರೆಕ್ಟರ್ ಮೂವಿಗೆ ಒಂಥರ ಪ್ಲಸ್ ಅಂತಾನೆ ಹೇಳ್ಬೋದು ಗುರು. ಇನ್ನ ಮನೋಜ್ ಅಣ್ಣನ ಗ್ಯಾಂಗ್ ಅಲ್ಲಿ ಒಂದು ಫಿಗರ್ ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಿಡ್ತಾನೆ ಗುರು. ಆವಕ್ಕ ನನ್ನ ಮನ್ಸು ಗೆದ್ದು ಬಿಟ್ಲು ಗುರು. ನಿಜವಾಗ್ಲೂ ಹೀರೋಯಿನ್ ನ ಹುಡ್ಕೊಂಡು ಹೋದಾಗ ಲಾರ್ಜ್ ಅಲ್ಲಿ ಒಂದು ಸೀನ್ ಐತೆ, ಆ ಆಕ್ಷನ್ ಎಪಿಸೋಡ್ ಅಂತನೂ ಸೈಕ್ ಗುರು. ನಿಜವಾಗ್ಲೂ ಈ ಅಮ್ಮನು ಒಂಥರ ಪ್ಲಸ್ ಅಂತಾನೆ ಹೇಳ್ಬೋದು ಗುರು. ಇನ್ನ ಆಕ್ಷನ್ ಕೊರಿಯೋಗ್ರಫಿ ಅಂತೂ ಒಂಥರ ಹಾಲಿವುಡ್ ರೇಂಜ್ ಅಲ್ಲೇ ಐತೆ ಗುರು. ಇನ್ನ ಕಾಮಿಡಿ ವಿಷಯಕ್ಕೆ ಬಂದ್ರೆ, ಇಂಥ ಒಳ್ಳೆ ಸೀರಿಯಸ್ ಮೂವಿಯಲ್ಲೂ ಗೆಟಪ್ ಸೀನ್ ಅವರು ತಮ್ಮ ಒನ್ ಲೈನರ್ಸ್ ಇಂದ ಕಾಮಿಡಿನ ತರ್ಸವ್ರೆ ಗುರು. ಫಸ್ಟ್ ಹಾಫ್ ಅಲ್ಲಿ ತೇಜ ಸಜ್ಜಾ ಮತ್ತೆ ಇವ್ರ ಕಾಂಬೋ, ಅದರಲ್ಲೂ ಇವ್ರ ಒನ್ ಲೈನರ್ಸ್ ತುಂಬಾ ಚೆನ್ನಾಗಿ ಜನಗಳಿಗೆ ನಗಸೈತೆ ಗುರು. ಬಟ್ ಸಾಂಗ್ಸ್ ಇಟ್ಟು ಮೂವಿಯಲ್ಲಿ ಯಾವುದೇ ರೀತಿ ಡಿವಿಯೇಷನ್ ನ ಮಾಡಿಲ್ಲ ಗುರು. ಅದು ಮೂವಿಗೆ ಹೈಲೈಟ್ ಗುರು. ವೈಬ್ ಸಾಂಗು ಎಲ್ಲೋ ಒಂದ್ ಕಡೆ ಫೋರ್ಸ್ ಆಗಿ ತುರುಕ್ತಾರೆ ಅನ್ಕೊಂಡಿದ್ದೆ, ಬಟ್ ಡೈರೆಕ್ಟರ್ ಆ ಮೂವಿನ ಟೋಟಲ್ ಆಗಿ ಕಟ್ಟೆ ಮಾಡ್ಬಿಟ್ಟವ್ರೆ ಗುರು. ಅಟ್ಲೀಸ್ಟ್ ಮೂವಿ ಆದ್ಮೇಲೆ ಆ ಟೈಟಲ್ ಕಾರ್ಡ್ ಬೀಳ್ಬೇಕಾದ್ರೆ ಅವಾಗನ ಪ್ಲೇ ಮಾಡಿದ್ರೆ ಚೆನ್ನಾಗಿರೋದು ಗುರು. ಈ ನಮ್ಮ ಮೂವಿಯಲ್ಲಿ ಮೈನಸ್ ಏನು ಅಂದ್ರೆ ಆ ಸೆಟ್ಸ್ ಗುರು. ನಿಜವಾಗ್ಲೂ ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗೋ ರೀತಿ ಇದೆ ಗುರು. ಅದಕ್ಕೆ ಸ್ವಲ್ಪ ಕೇರ್ ತಗೊಂಡಿದ್ರೆ ಚೆನ್ನಾಗಿರೋದು ಗುರು. ಇನ್ನ ಮೂವಿ ನನಗೆ ತುಂಬಾ ಲ್ಯಾಗ್ ಅಂತ ಅನಿಸ್ತು ಗುರು. 3 hours ಇರೋ ಈ ಮೂವಿನ ಸ್ವಲ್ಪ ಸಸ್ಪೆನ್ಸ್ ನ ಆಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನ್ನ ಫೀಲಿಂಗ್ ಗುರು. ಇನ್ನ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ಶ್ರೇಯಾ ಆಸ್ ಅಂಬಿಕಾ ಇವರು ಒಂಥರ ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೋದು ಗುರು. ಇವ್ರಿಗೆ ಕೆರಿಯರ್ ಬೆಸ್ಟ್ ಅಂತ ಹೇಳ್ದಿರ ಇದ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಬಿದ್ದೈತೆ ಗುರು. ಇನ್ನ ಜಗಪತಿ ಬಾಬು ಅವರು ಮತ್ತೆ ಜೈರಾಮ್ ಅವರು ರೀಸೆಂಟ್ ಆಗಿ ಮಾಡವ್ರೆ ಗುರು. ಅದ್ರಲ್ಲೂ ಮಂಚು ಮನೋಜ್ ಅವರು ಚೈಲ್ಡ್ಹುಡ್ ಆಗಿ ಮಾಡಿರೋ ಆ ಹುಡುಗ ನಿಜವಾಗ್ಲೂ ಸೈಕ್ ಆಗಿ ಮಾಡವನೆ ಗುರು. ನಿಜವಾಗ್ಲೂ ಆ ಹುಡುಗನ್ಗೆ ಹೆವಿ ಫ್ಯೂಚರ್ ಐತೆ ಗುರು ದೊಡ್ಡವನಾದ್ಮೇಲೆ. ಬಟ್ ಮಂಚು ಮನೋಜ್ ಅವ್ರನ್ನ ಇನ್ನೂ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಬೋದಿತ್ತು ಗುರು. ಇನ್ನೂ ರೂಢ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ನಾನು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇರೋದ್ರಲ್ಲಿ ಚೆನ್ನಾಗಿ ಮಾಡವ್ರೆ ಗುರು. ಇನ್ನ ಹೀರೋಯಿನ್ ರಿತಿಕಾ ನಾಯಕ್ ಒಂಥರ ಚೆನ್ನಾಗೇ ಮಾಡವ್ರೆ ಗುರು. ಫಸ್ಟ್ ಮೂವಿ ಅದೇ ವಿಶ್ವಕಣ್ಣನ್ ಜೊತೆ ಮಾಡಿರೋ ಮೂವಿಯಲ್ಲಿ ಮಾಡಿರೋಷ್ಟು ಜೋಶಾಗಿ ಈ ಮೂವಿಯಲ್ಲಿ ಮಾಡಿಲ್ಲ ಗುರು. ಯಾವ್ದೋ ನಿದ್ದೆ ಕಣ್ಣಲ್ಲಿ ಮಾಡ್ದಂಗೆ ಐತೆ ಗುರು. ಇನ್ನ ಹೀರೋ ತೇಜ ಸಜ್ಜಾ ಅವರು ತಮ್ಮ ಆಕ್ಟಿಂಗ್ ಸ್ಕಿಲ್ ನ ಮೂವಿಯಿಂದ ಮೂವಿಗೆ ಇಂಪ್ರೂವ್ ಮಾಡ್ಕೊಂತವ್ರೆ ಗುರು. ನಿಜವಾಗ್ಲೂ ಈ ವಯ್ಯನ್ಗೆ ಹೆವಿ ಫ್ಯೂಚರ್ ಐತೆ ಗುರು ಟಾಲಿವುಡ್ ಅಲ್ಲಿ. ಇನ್ನು ಮೂವಿಯಲ್ಲಿ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು ಅಂದರೆ ಆ ಮ್ಯೂಸಿಷಿಯನ್ಗೆ ಗುರು. ನಿಜವಾಗ್ಲೂ ಆ BGM, ಆ ಬ್ಯಾಕ್ಗ್ರೌಂಡ್ ಸ್ಕೋರು, ಅದರಲ್ಲೂ ಮಂಚು ಮನೋಜ್ ಅವ್ರ ಎಂಟ್ರಿ BGM ಅಂತನೂ ಸೈಕ್ ಗುರು. ಡೈರೆಕ್ಟರ್ ಕಾರ್ತಿಕ್ ಘಟ್ಟಮನೇನಿ ಅನ್ನೋ ಒಂದು ನೇಮು TFI ಅಲ್ಲಿ ಇನ್ನೂ ಸ್ವಲ್ಪ ವರ್ಷಗಳಿಗೆ ಗಟ್ಟಿಯಾಗಿ ಕೇಳಿಸೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಗುರು. ಈ ತರ ನ್ಯೂ ಏಜ್ ಮೇಕರ್ಸ್ ಟಾಲಿವುಡ್ಗೆ ತುಂಬಾ ಅವಶ್ಯಕತೆ ಐತೆ ಗುರು. ಅನ್ನೆಸೆಸರಿ ಬೋಲ್ಡ್ ಸೀನ್ಸ್, ಲವ್ ಸೀನ್ಸ್, ಲವ್ ಫಿಲಮ್ಗಳನ್ನ ಮಾಡೋ ಈ ಕಾಲದಲ್ಲಿ ಈ ತರ ಮೈಥಾಲಜಿಕಲ್
ಥಿಯೇಟ್ರಿಕಲ್ಲು ನಮ್ಮ ಹಿಸ್ಟ್ರಿನ ತೆರೆ ಮೇಲೆ ತರೋದು ಒಂಥರ ನಮ್ಗೆ ಗೌರವ ಅಂತಾನೆ ಹೇಳ್ಬೋದು ಗುರು. ಇನ್ನು ಮೂವಿ ಆದ್ಮೇಲೆ ಸಡನ್ ಆಗಿ ಎದ್ದೋಳ್ಬೇಡ್ರಿ ಗುರು. ಟೈಟಲ್ಸ್ ಕಾರ್ಡ್ ಆದ್ಮೇಲೆ ಕರೆಕ್ಟಾಗಿ 2 ನಿಮಿಷಕ್ಕೆ ಒಂದು ಬೀಸ್ಟ್ನ ಎಂಟ್ರಿ ಆಗುತ್ತೆ. ಅದು ಪಾರ್ಟ್ 2ಗೆ ಲಿಂಕ್ ಆಗೋ ಥರ. ಸೊ ಸ್ವಲ್ಪ ಸಮಾಧಾನವಾಗಿ ಕುತ್ಕೊಂಡ್ರೆ ಮಾರ್ವೆಲ್ ಅಲ್ಲಿ ತೋರ್ಸೋ ಥರ ಪೋಸ್ಟ್ ಕ್ರೆಡಿಟ್ ಸೀನ್ ಒಂದೈತೆ, ಅದು ಒಂಥರ ಚೆನ್ನಾಗೈತೆ ಗುರು. ಓವರ್ ಆಲ್ ಮೂವಿ ಆಡಿಯನ್ಸ್ಗೆ ಒಂಥರ ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬೋದು ಗುರು. ನೀವೇನಾದ್ರೂ ಈ ಮೂವಿ ನೋಡಿಲ್ಲ ಅಂದರೆ ಫಸ್ಟ್ ಯಾವ್ದನ್ನ ಒಳ್ಳೆ ಸೌಂಡ್ ಎಫೆಕ್ಟ್ ಇರೋ ಥಿಯೇಟ್ರಲ್ಲೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ರಿ ಗುರು. ಅದರಲ್ಲೂ ಸ್ಕ್ರೀನ್ ದೊಡ್ಡದಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಆ ಥರ ಒಂದು ಥಿಯೇಟ್ರನ್ನೇ ಹುಡ್ಕೊಂಡೋಗಿ ನೋಡ್ರಿ ಗುರು. ವರ್ತ್ ಮೂವಿ. ಓಕೆನಾ? ಇಷ್ಟೇ ಗುರು ಮೂವಿ ಮ್ಯಾಟ್ರು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ